ಎಂಎನ್ ಮೊರೇರವರ ನೇತೃತ್ವದ ತಂಡದ ಯುವ ನಾಯಕ ವಿನಯ್ ಬಾಬರ್ ತುರುಸಿನ ಪ್ರಚಾರ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ 137 ವರ್ಷಗಳ ಇತಿಹಾಸ ಹೊಂದಿರುವ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ 2026ರ ತ್ರೈವಾರ್ಷಿಕ ಚುನಾವಣೆಗೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂಎನ್ ಮೊರೇರವರ ನೇತೃತ್ವ ತಂಡದ ನಿರ್ದೇಶಕರ ಸ್ಥಾನದ ಅಭ್ಯರ್ಥಿ ಯುವ ನಾಯಕ ವಿನಯ್ ಬಾಬರ್ ತುರುಸಿನ ಪ್ರಚಾರ ಮಾಡಿದರು. ಅವರು ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಕಮಲಾಪುರ ಗ್ರಾಮದ ಮಾರುತಿ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಪಾದಯಾತ್ರೆಯನ್ನ ಪ್ರಾರಂಭಿಸಿದ್ರು. ಮಾಜಿ ಸದಸ್ಯ ಮಲ್ಲೇಶ್ ಶಿಂದೆ ಮಾತನಾಡಿ, ನನಗೆ 3 ಬಾರಿ ಆರಿಸಿ ಕಳುಹಿಸಿದಂತೆ ವಿನಯ್ ಬಾಬರ್ ಅವರಿಗೆ ಮತ್ತು ಉದಯಿಸುತ್ತಿರುವ ಸೂರ್ಯನ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಬೇಕು ಎಂದು ಮನವಿ ಮಾಡಿದರು. ವಿನಯ್ ಬಾಬರ್ ಮಾತನಾಡಿ, ನಮ್ಮ ಸಮಾಜದ ಸುಧಾರಣೆಗಾಗಿ ಹಗಲು ಇರುಳು ಶ್ರಮ ವಹಿಸುತ್ತಿರುವ ಶಿಕ್ಷಣ ಪ್ರೇಮಿ ಎಂಎನ್ ಮೊರೇರವರ ತಂಡಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಸಹಕರಿಸಬೇಕು ಎಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರಕಾಶ್ ಘಾಟ್ಗೆ, ಹಿರಿಯ ಪತ್ರಕರ್ತ ಗಣೇಶ್ ಕದಂ, ರಾಜು ಬಿರ್ಜೆನ್ನವರ್, ಮಹೇಶ್ ಶಿಂದೆ, ಶಂಕರ್ ಶೆಳ್ಕೆ, ನವೀನ್ ಕದಂ, ವಿಜಯ್ ಭೋಸ್ಲೆ, ವಿನಾಯಕ್ ಸಾವಂತ್, ಮಂಜುನಾಥ್ ಜಾಧವ್, ವಿಠಲ್ ಪಾಟೀಲ್ ಸೇರಿದಂತೆ ಅನೇಕರು, ನೂರಾರು ಮಹಿಳೆಯರು ಮತ್ತು ಯುವ ಜನರು ಭಾಗವಹಿಸಿದ್ದರು. ನಾವು ಇಡೀ ಸಮಾಜದವರು, ನಾವು ಮರಾಠ ಸಮಾಜದವರು ಅದೇವಲ್ಲ, ಮೋಹನ್ ಮೋರೆ ಅವರಿಗೆ ನಾವು ಮತವನ್ನು ಚಲಾಯಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಜ್ಞಾನೇಶ್ವರ್ ಅಭ್ಯರ್ಥಿಯರು ವಿನಯ್ ಬಾಬರ್ ಅವರಿಗೆ. ಈಗ ನನಗೆ ಹೆಂಗೆ 3 ಸಲ ಬಹುಮತದಿಂದ ಆರಿಸಿ ತಗೊಂಬಂದಿರಿ, ಹಂಗೆ ಈ ಸಲನು ವಿನಯ್ ಬಾಬರ್ ಅವರು ಎಂಎನ್ ಮೋರೆ ಅವರಿಗೆ, ಪ್ರಕಾಶ್ ಘಾಟ್ಗೆ ಅವರಿಗೆ ಎಲ್ಲರಿಗೆ 15 ಓಟ್ 15ನೇ ತಾರೀಕಿಗೆ 15 ಓಟ್ ಹಾಕಿ ಆರಿಸಿ ತರ್ಬೇಕಂತ ಹೇಳಿದ್ರು. ಮಲ್ಲೇಶ್ ಶಿಂದೆ. ಮೊದಲನೇದಾಗಿ ಎಲ್ಲಾ ಸಮಾಜ ಬಾಂಧವರಿಗೆ ಕೈ ಮುಗಿತಾ, ನಾನು 9ನೇ ವಾರ್ಡಿನ ಅಭ್ಯರ್ಥಿ ಆದಂತ ವಿನಯ್ ಬಾಬರ್ ಪ್ರತಿ 3 ಸಲನು ಮಲ್ಲೇಶ್ ಅಣ್ಣಾರ್ ಶಿಂದೆ ಅವರ ನಿಂತಿದ್ರ. ಈ ಸಲ ಅವರ ನನಗ್ ಬಿಟ್ಟು ಕೊಟ್ರ, ನೀವ್ ನಿಂದ್ರಿಪ್ಪ, ನಂಗ ಸಾಕ, ಸಣ್ಣ ವಯಸ್ಸೈತಿ, ನೀವ್ ನಿಂತ ಇದನ್ ಮಾಡಿ ಅಂದಿದ್ದಕ್ಕ ನಾವು ಈ ಸಲ ಮಾಡ ಸಮಾಜ ಎಲೆಕ್ಷನ್ ಬಂದೇವಿ. ಹಂಗಾಗಿ ದಯಮಾಡಿ ಎಲ್ಲಾ ಮತದಾರ ಬಾಂಧವರಿಗೆ ಕೇಳ್ಕೊಂಡೆ ಅಂದ್ರ, ನಮ್ ಟೀಮ್ ನೋಡಿ ಓಟ್ ಹಾಕೋದಲ್ಲ, ನಮ್ ಟೀಮ್ ಮೊರೆ ಸಾಹೇಬ್ರ ಏನ್ ಅಭಿವೃದ್ಧಿ ಮಾಡಲ್ಲ ಅದನ್ನ ನೋಡಿ ಓಟ್ ಹಾಕ್ರಿ ಅಂತ ಹೇಳತೈತಿ. ಸಾಹೇಬ್ರ ಎಲ್ಲಾದ್ರಾಗ ಹೋಗಿದಾರೆ, ಹೋಟೆಲ್ ಸಂಸ್ಥೆ ಒಳಗ ಆತ, ಇದನ್ನ ಆತ, ಎಲ್ಲಾದ್ರಾಗ ಹೋಗಿದಾರೆ. ಹಂಗ ಸಾಹೇಬ್ರು ಮೇನ್ ಇರೋದ ಶಿಕ್ಷಣ ಸಂಸ್ಥೆ ಒಳಗ. ಹಂಗಾಗಿ ಅವ್ರು ವೈಯಕ್ತಿಕ ಒಂದ್ ಸ್ಕೂಲ್ ಕಟ್ಟಾರ ನವಲೂರಾಗ. ಎಲ್ಲಾರು ಹೇಳ್ತಾರ ಶಿಕ್ಷಣ ಸಂಸ್ಥೆ ದೂರ ಉಳಿಯತೈತಿ, ಶಿಕ್ಷಣ ಸಂಸ್ಥೆ ದೂರ ಉಳಿಯತೈತಿ ಅಂತೇಳಿ. ಪ್ರತಿ ವರ್ಷನು 10 ಮಂದಿಗೆ ಫ್ರೀ ಕೊಡ್ತಾರ ಅವ್ರು ಇದ್ರಾಗ, ಮೊರೆ ಸಾಹೇಬ್ರ ಸ್ಕೂಲ್ನ್ಯಾಗ. ಹಂಗ ಇಲ್ಲಿ ಸಮಾಜದಾಗು ಯಾರ್ದಾರ ಏನ್ರ ಇದ್ರ ಅವ್ರ ಕೈಲಿ ಫೀಸ್ ರೊಕ್ಕ ಕೊಟ್ಟ ಅವ್ರಿಗೆ ಹುಡುಗರಿಗೆ ಅಭ್ಯಾಸ ಮಾಡಾಕ ಇದನ್ ಮಾಡತ್ತಾರ. ಈಗ ITI ಕಾಲೇಜ್ ಆಗತೈತಿ. ಹೊಳ್ಳಿ ಸಾಹೇಬ್ರ ಇದ್ದಿದ್ದಕ್ಕ ಎಲ್ಲಾರು ಏನೇನೋ ಇದನ್ ಕೊಡತಾರ, ದಾನಿಗಳ ಮುಂದ್ ಬಂದ್ ದಾನ ಮಾಡತ್ತಾರ. ಎದಕ್ ಕೊಡತಾರ ಅಂದ್ರ ಸಾಹೇಬ್ರ ಇದಾರಪ್ಪ, ಅವ್ರು ಒಳ್ಳೆ ವ್ಯಕ್ತಿ ಇದಾರ ಅನ್ನೋ ಕಾರಣ ಕೊಡತಾರ. ಹಂಗಾಗಿ ಈ ಸಲಾನು ಸಾಹೇಬ್ರಿಗೆ ಓಟ್ ಹಾಕಿ 15 ಮಂದಿಗೂ ಆರಿಸ್ತಂಬರಿ ಅಂತ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಂತ ಎಂಎನ್ ಮೋರೆ ಅವರ ಟೀಮು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ. ಅದೆಲ್ಲ ಜನರಿಗೆ ಗೊತ್ತಿದೆ. ಈಗಾಗಲೇ ಸಾಕಷ್ಟು ಶಾಲೆ ಇವತ್ತು ನಮ್ಮ ಸಂಸ್ಥೆಗೆ ಅವರು LKG ಇಂದ ಹಿಡಿದು ಡಿಗ್ರಿ ಆಮೇಲೆ PG ವರೆಗೂ ಕೂಡ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಮತ್ತೆ ಬಡವ ಮಕ್ಕಳಿಗಾಗಿ ಹಾಸ್ಟೆಲ್ ಕಟ್ಟಲಿಕ್ಕೆ ಪ್ರಯೋಜನ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಅವರು ಆಲ್ರೆಡಿ ಈಗಾಗಲೇ ಮರಾಠ ಸಮಾಜದ ಬಡ ಹುಡುಗರಿಗೆ 50% ರಿಯಾಯಿತಿ ದರದಲ್ಲಿ ಅವ್ರಿಗೆ ಫೀಸ್ ಕೊಡ್ಲಿಕ್ಕತ್ತಾರ. ಅದಲ್ಲದೆ ಮತ್ತು ಅತಿಶಯ ಪಡುವಂತ ಅವ್ರ ಕೈಲಿಂದ ತಮ್ಮ ದುಡ್ಡು ಹಾಕಿ ಕೂಡ ಅವ್ರಿಗೆ ಕಲಿಸ್ತಾ ಇದ್ದಾರೆ. ಅವರು ಒಬ್ಬ ಶಿಕ್ಷಣ ಪ್ರೇಮಿಗಳಾಗಿದ್ದಾರೆ. ಹೀಗಾಗಿ ಅವರ ಒಂದು ಏನೈತಿಲ್ಲ ಜನಪ್ರಿಯತೆಯಿಂದ ಸಾಕಷ್ಟು ನಮಗೆ ಫಂಡ್ಗಳ ಬರ್ತಾ ಇದೆ. ನಾವು ದುಡ್ಡು ಕೂಡ ಕಳಕ್ತದೆ. ಸುಮಾರು 3,65,00,000 ರೂಪಾಯಿ ಕೂಡ ಇವತ್ತು ಅವರು ಒಂದು ಇದರ ಮೇಲೆ ನಮಗೆ ದುಡ್ಡು ಕಲೆಕ್ಷನ್ ಆಗಿದೆ. ಅದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಮಗೆ ಬಹಳಷ್ಟು ಒಂದು ಸಹಾಯ ಮಾಡ್ತಾ ಇದ್ದಾರೆ. ಈಗ ಅದ್ರ ಸಲುವಾಗಿ ಅವ್ರಿಗೆ ನಾವು ಮತ್ತೊಂದು ಅವಧಿಗೆ ನೀವೇ ಇರಬೇಕು, ನೀವಿದ್ರೆ ಮುಂದಿನ ಕೆಲಸ ಆಗುತ್ತದ ಅನ್ನುವಂಥ ಮಾತನ್ನ ನಾವೆಲ್ಲ ಸಮಾಜದವ್ರು ಅವ್ರಿಗೆ ಹೇಳಿದ ಬಳಿಕ ಅವ್ರು ಏನೆಲ್ಲ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ದಯವಿಟ್ಟು ಅವ್ರು ಏನು ಟೀಮ್ ಅದಲ್ಲ 15 ಮಂದಿ ಟೀಮನ್ನ ತಾವು ಆಶೀರ್ವಾದ ಮಾಡಿ ಅವ್ರನ್ನ ಆರಿಸ್ತರಬೇಕು ಅಂತ ಕಳ್ಕಳಿಂದ ಕೇಳ್ಕೊಂಡು